ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ಶೆಡ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಲ್ಲ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದ್ದು, ಇದೆಲ್ಲದರ ಮಧ್ಯೆ ರಾಜ್ಯದ ವಿಚಾರದಲ್ಲಿ ಮೂಗು ತೂರಿಸಿದ ಕೇರಳದ ರಾಜಕಾರಣಿಗಳು. ಕೇರಳ ಸಿಎಂ ಪಿಣರಾಯಿ ಬಳಿಕ ಕೆಸಿ ವೇಣುಗೋಪಾಲ್ ಸರದಿ. ತೆರವು ಬಗ್ಗೆ ಸಿಎಂ ಡಿಸಿಎಂ ಜೊತೆ ಚರ್ಚಿಸಿದ್ದೇನೆ. ಮಾನವೀಯತೆ ಮುಂಜಾಗ್ರತೆಯಿಂದ ಕ್ರಮ ಕೈಗೊಳ್ಳಬೇಕಿತ್ತು. ಮನೆ ತೆರವುಗೊಳಿಸಿದ ಬಗ್ಗೆ ಎಐಸಿಸಿ ಕಳವಳವನ್ನ ವ್ಯಕ್ತಪಡಿಸಿದ್ದು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ. ಆ ಕುಟುಂಬಗಳಿಗೆ ಸಿಎಂ ಡಿಸಿಎಂ ನೆರವಿನ ಭರವಸೆಯನ್ನ ನೀಡಿದ್ದಾರೆ. ಎಕ್ಸ್ನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮಾಹಿತಿಯನ್ನ ನೀಡಿದ್ದು, ಒಟ್ಟಾರೆಯಾಗಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ಮತ್ತು ಶೆಡ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ವಿಚಾರದಲ್ಲಿ ಕೇರಳ ರಾಜಕಾರಣಿಗಳು ಮೂಗು ತೂರಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಕೇರಳ ಸಿಎಂ ಪಿಣರಾಯಿ ಬಳಿಕ ಕೆಸಿ ವೇಣುಗೋಪಾಲ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು, ತೆರವು ಬಗ್ಗೆ ಸಿಎಂ ಮತ್ತು ಡಿಸಿಎಂ ಜೊತೆ ಚರ್ಚಿಸಿದ್ದೇನೆ. ಮಾನವೀಯತೆ ಜೊತೆಗೆ ಮುಂಜಾಗ್ರತೆಯಿಂದ ಕ್ರಮವನ್ನ ಕೈಗೊಳ್ಳಬೇಕಿತ್ತು. ಮನೆ ತೆರವುಗೊಳಿಸಿದ ಬಗ್ಗೆ ಎಐಸಿಸಿ ಕಳವಳವನ್ನ ವ್ಯಕ್ತಪಡಿಸಿದ್ದು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದು, ಈ ಕುಟುಂಬಗಳಿಗೆ ಸಿಎಂ ಡಿಸಿಎಂ ನೆರವಿನ ಭರವಸೆಯನ್ನ ನೀಡಿದ್ದಾರೆ. ಎಕ್ಸ್ನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಕೇರಳ ಲಾಬಿಗೆ ಮುಂದಾದ್ರ ಕೆಸಿ ವೇಣುಗೋಪಾಲ್ ಮಾನವೀಯತೆಯ ಆಧಾರದ ಮೇಲೆ ಪರ್ಯಾಯ ವ್ಯವಸ್ಥೆಯ ಪ್ರಸ್ತಾಪವನ್ನ ಮಾಡಿದ್ದು, ಸಿಎಂ ಡಿಸಿಎಂ ಇಬ್ಬರು ಒಪ್ಪಿಕೊಳ್ಳುವಂತೆ ಒತ್ತಡ ಹೇರಿದ್ರ. ಕೆಸಿ ವೇಣುಗೋಪಾಲ್ ರಾಜಕೀಯ ಕಾರಣಕ್ಕಾಗಿ ಆರೋಪ ಮಾಡಿದ ಕೇರಳ ಸಿಎಂ ಕಾಂಗ್ರೆಸ್ನ ಸಾಂಪ್ರದಾಯಿಕ ಎದುರಾಳಿಯ ರಾಜಕೀಯ ಆರೋಪ ಮಾಡಿದ್ದು, ತಕ್ಷಣ ಕ್ರಮ ಕೈಗೊಳ್ಳಿ ಎಂದು ಸೂಚನೆ ನೀಡಲು ಕೆಸಿ ವೇಣುಗೋಪಾಲ್ ಹಾಗಾದ್ರೆ ಮುಂದಾದ್ರ. ತಮ್ಮ ಕೇರಳ ರಾಜಕಾರಣದ ಕಾರಣಕ್ಕೆ ಸಿಎಂ ಡಿಸಿಎಂ ಮೇಲೆ ಒತ್ತಡವನ್ನ ಹೇರಿದ್ರ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ಶೆಡ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ವಿಚಾರದಲ್ಲಿ ಕೇರಳ ರಾಜಕಾರಣಿಗಳು ಎಂಟ್ರಿ ಆಗಿದ್ದು, ಈಗ ಅದಾದ ಬಳಿಕ ಕೆಸಿ ವೇಣುಗೋಪಾಲ್ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು, ಕೇರಳ ಲಾಬಿಗೆ ಹಾಗಾದ್ರೆ ಕೆಸಿ ವೇಣುಗೋಪಾಲ್ ಮುಂದಾಗಿದ್ದಾರೆ. ಮಾನವೀಯತೆಯ ಆಧಾರದ ಮೇಲೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಿತ್ತು ಅಂತ ಪ್ರಸ್ತಾಪವನ್ನ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್. ಸಿಎಂ ಮತ್ತು ಡಿಸಿಎಂ ಇಬ್ಬರು ಒಪ್ಪಿಕೊಳ್ಳುವಂತೆ ಹಾಗಾದ್ರೆ ಇಬ್ಬರಿಗೂ ಕೆಸಿ ವೇಣುಗೋಪಾಲ್ ಒತ್ತಡವನ್ನ ಹೇರಿದ್ದಾರಾ? ರಾಜಕೀಯ ಕಾರಣಕ್ಕಾಗಿ ಆರೋಪವನ್ನ ಮಾಡಿದ ಕೇರಳ ಸಿಎಂ ಕಾಂಗ್ರೆಸ್ನ ಸಾಂಪ್ರದಾಯಿಕ ಎದುರಾಳಿಯ ರಾಜಕೀಯ ಆರೋಪವನ್ನ ಮಾಡಿದ್ದು, ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ಶೆಡ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಕಟ್ಟಿದ್ದು ಅಕ್ರಮ ಅಂದ್ಮೇಲೆ ಪುನರ್ವಸತಿ ಕೊಡಲು ಒಪ್ಪಿದ್ದೇಗೆ, ಬೇರೆ ಕಡೆ ಅಕ್ರಮ ತೆರವು ಆದಾಗ ಸರ್ಕಾರ ಆಶ್ರಯ ಕೊಟ್ಟಿದ್ಯಾ ಅಂತ ಪ್ರಶ್ನೆ ಮಾಡಿದ್ದು, ಈಗ ಮಾತ್ರ ಮಾನವೀಯತೆಯ ನೆರವು ಕೊಟ್ರೆ ಹೇಗೆ? ಅದು ಕೇರಳ ಲಾಬಿಗೆ ಸರ್ಕಾರದ ಹುಜೂರ್ ಆಗಲ್ವಾ ಅಂತ ಹೇಳಿದ್ದು, ಮುಸ್ಲಿಂ ವಿರೋಧದ ನಿಲುವು ಯೋಗಿ ಬುಲ್ಡೋಸರ್ ಆರೋಪದ ಭೀತಿನ ಹಾಗಾದ್ರೆ ಕೇರಳ ಲಾಬಿಯ ಒತ್ತಡಕ್ಕೆ ಮಣಿದು ಸಿಎಂ ಮತ್ತು ಡಿಸಿಎಂ ಒಪ್ಪಿಕೊಂಡ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದ್ದು, ಒಟ್ಟಾರೆಯಾಗಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ಶೆಡ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ವಿಚಾರದಲ್ಲಿ ಕೇರಳ ರಾಜಕಾರಣಿಗಳು ಕೂಡ ಮೂಗು ತೂರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಎಸ್ ಸುಕೇಶ್, ಹಾಗಾದ್ರೆ ವೇಣುಗೋಪಾಲ್ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿತಾ ಅಂತ? ಕಾವ್ಯ, ಖಂಡಿತ ಹೌದು. ಇದು ವೇಣುಗೋಪಾಲ್ ಅವರ ಒಂದು ಒತ್ತಡಕ್ಕೋ ಅಥವಾ ಕೇರಳ ಲಾಬಿಗೆ ಮಣಿತೋ ಗೊತ್ತಿಲ್ಲ. ಯಾಕಂದ್ರೆ ಕೇರಳ ಮುಖ್ಯಮಂತ್ರಿಗಳು ಮಾಡಿದಂತ ಆರೋಪ ಸ್ಥಳೀಯವಾದಂತ ರಾಜಕೀಯ ಕಾರಣಕ್ಕಾಗಿ ಅಥವಾ ಬರುತ್ತಿರುವಂತ ಚುನಾವಣಾ ಕಾರಣಕ್ಕಾಗಿ ಮಾಡಿರುವಂತ ಆರೋಪ. ಅಲ್ಲಿ ಯುಡಿಎಫ್ ಮತ್ತು ಎಲ್ಡಿಎಫ್ ನಡುವಿನ ರಾಜಕೀಯ ಏನೇ ಇರ್ಬೋದು, ಆದ್ರೆ ಅದಕ್ಕೆ ರಾಜ್ಯ ಬಲಿಯಾಗಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ತೆರವು ಕಾರ್ಯಾಚರಣೆ ಆಗಿರುವಂತದ್ದು ಅಕ್ರಮವಾಗಿ ಮಾಡುವಂತ ಒತ್ತುವರಿಯ ವಿರುದ್ಧ ಅನ್ನುವಂಥದ್ದು ಸರ್ಕಾರವೇ ಸ್ಪಷ್ಟಪಡಿಸಿದೆ. ಅಕ್ರಮವಾಗಿ ನೆಲೆಸಿದವರಿಗೆ ಮಾನವೀಯತೆ ದೃಷ್ಟಿಯಿಂದ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಅಂತ ವೇಣುಗೋಪಾಲ್ ಹೇಳ್ತಾ ಇರೋದಾದ್ರೆ, ಹಾಗಾದ್ರೆ ಅಕ್ರಮವಾಗಿ ಮನೆ ಕಟ್ಟಿಕೊಂಡಂತವರ ಎಷ್ಟು ತೆರವಿಗೆ ಈ ರೀತಿಯ ಮಾನವೀಯ ಸ್ಪಂದನೆಯನ್ನು ಸರ್ಕಾರಗಳು ಮಾಡಿದೆ, ಅದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಈ ಬಾರಿ ಅವರು ಒಂದು ರೀತಿಯ ಕೇರಳದ ರಾಜಕಾರಣದ ಕಾರಣಕ್ಕಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅನ್ನುವ ಅಧಿಕಾರವನ್ನ ಬಳಸಿ ಕೇರಳ ಲಾಬಿಯನ್ನೇನಾದ್ರೂ ಮಾಡಿದ್ರ ಹಾಗಾದ್ರೆ ಕೆಸಿ ವೇಣುಗೋಪಾಲ್ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಮತ್ತು ಆ ಲಾಬಿಗೆ ರಾಜ್ಯ ಸರ್ಕಾರ ಮಣಿತ, ಅದು ಸಿಎಂ ಇರ್ಬೋದು ಡಿಸಿಎಂ ಇರ್ಬೋದು, ಯಾಕೆ ಮಾಡಿದ್ರು ಅನ್ನೋದು ನ್ಯಾಯ ಅನ್ನುವಂಥದ್ದು ಎಲ್ಲರಿಗೂ ಇರಬೇಕು. ಬೇರೆ ಅಕ್ರಮವಾಗಿ ಮನೆಗಳನ್ನ ಕಟ್ಟಿಕೊಂಡವ್ರ ಮನೆಯನ್ನ ಡೆಮಾಲಿಷನ್ ಮಾಡ್ತೀವಿ ಅನ್ನೋದಾದ್ರೆ ಇಲ್ಲೂ ಅದೇ ರೀತಿ ಆಗಿದೆ. ಅವ್ರಿಗೆ ಯಾರಿಗೂ ಕೂಡ ಈ ರೀತಿಯ ಮಾನವೀಯ ಪರಿಹಾರಗಳಿಲ್ಲ ಅಂದ್ರೆ ಇಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆ. ಇದೆಲ್ಲ ಒಟ್ಟುವರೆ ನೋಡ್ತಾ ಇದ್ರೆ
ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಕೇರಳದ ಲಾಬಿಗೆ, ಅದು ಬೇರೆ ಬೇರೆ ಕಾರಣಕ್ಕಿರ್ಬೋದು, ಕೇವಲ ವೇಣುಗೋಪಾಲ್ ಒಂದೇ ಕಾರಣಕ್ಕಲ್ಲ, ಅದು ವೈನಾಡ್ ಇರ್ಬೋದು ಅಥವಾ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದಂತ ವಿಚಾರ ಇರ್ಬೋದು, ಹಿಂದಿನ ರಾಹುಲ್ ಗಾಂಧಿ ಸ್ಪರ್ಧೆ ಅಂತ ಕ್ಷೇತ್ರ ಇರ್ಬೋದು, ಆ ಕಾರಣಕ್ಕೆ ಸಾಕಷ್ಟು ಬಾಂಡಿಂಗ್ ಅನ್ನು ಹಿಂದಿನ ಕೂಡ ತೋರಿಸ್ಕೊಂಡ್ಬಂದಿತ್ತು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರು. ಈ ಬಾರಿಯೂ ಕೂಡ ಅದೇ ಲಾಬಿಗೆ ಮಣಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಈ ನಡೆ ಹುಟ್ಟು ಹಾಕುತ್ತೆ ಕೂಡ ಕಾವ್ಯ. ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗಾಗಿ.